ಬಾದಾಮ್ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪ್ಯಾನ್ನಲ್ಲಿ ಬಾದಾಮ್ ಮತ್ತು ಗೋಡಂಬಿಯನ್ನು ಕಡಿಮೆ ಹುರಿನಲ್ಲಿ 10 ನಿಮಿಷ ರೋಸ್ಟ್ ಮಾಡ್ಕೊಬೇಕು. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ನಲ್ಲಿ ಪಲ್ಸ್ ಮೋಡ್ನಲ್ಲಿ ಗ್ರೈಂಡ್ ಮಾಡ್ಕೊಬೇಕು. ಹೈ ಸ್ಪೀಡ್ನಲ್ಲಿ ಗ್ರೈಂಡ್ ಮಾಡಬಾರ್ದು, ಈಗ ಮಾಡಿದ್ರೆ ಪೇಸ್ಟ್ ಥರ ಆಗಿಬಿಡುತ್ತೆ. ಆಮೇಲೆ ಈ ಬಾದಾಮ್ ಪುಡಿನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಇದೇ ಜಾರ್ನಲ್ಲಿ ಸಕ್ಕರೆ, ಏಲಕ್ಕಿ, ಅರಿಶಿನ ಪುಡಿ ಮತ್ತು ಕೇಸರಿ ಹಾಕಿ ಪುಡಿ ಮಾಡ್ಕೊಬೇಕು. ಆಮೇಲೆ ಈ ಸಕ್ಕರೆ ಪುಡಿನ ಬಾದಾಮ್ ಪೌಡ್ರ್ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಏರ್ ಟೈಟ್ ಜಾರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ನಿಮಗೆ ಬೇಕಾದಾಗ ಹಾಲು ಚೆನ್ನಾಗಿ ಕಾಯಿಸಿ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಬಾದಾಮ್ ಪೌಡರ್ ಹಾಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು.